ವೇದಿಕೆಗೆ ಅಮರೇಶ್ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಕಡಲ ತೀರದ ಭಾರ್ಗವ ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತರಾಗಿದ್ದ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ವಕ್ತಾರ ಜ್ಞಾನಪೀಠ ಪುರಸ್ಕೃತರಾದ ಶಿವರಾಮ ಕಾರಂತರು ಚೋಮನ ನುಡಿ ಎಂಬ ಕಾದಂಬರಿಯನ್ನು ಬರೆದಿದ್ದಾರೆ. ಈ ಕಾದಂಬರಿಯಲ್ಲಿ ಶಿವರಾಮ ಕಾರಂತರು ಅಂದಿನ ಕಾಲದಲ್ಲಿ ಜಾತಿ ವ್ಯವಸ್ಥೆ ಎಷ್ಟು ಕ್ರೂರವಾಗಿತ್ತು ಎಂದು ತಮ್ಮ ಬರವಣಿಗೆಯಲ್ಲಿ ತಿಳಿಸಲು ಪ್ರಯತ್ನಿಸಿದ್ದಾರೆ. ನನ್ನದೊಂದು ಪ್ರಶ್ನೆ, 21ನೇ ಶತಮಾನದಲ್ಲಿಯೂ ಜಾತಿ ಪದ್ಧತಿ ಇದೆ? ಖಂಡಿತವಾಗಿಯೂ ಇದೆ. ಆದರೆ ಅದು ನಮಗೆ ಕಾಣಿಸುವುದಿಲ್ಲ ಅಷ್ಟೇ. ಅದು ಎಲ್ಲರ ಮನಸ್ಸಿನಲ್ಲಿ ಅಡಕವಾಗಿದೆ. ಇನ್ನು ಕೆಲವು ಕಡೆ ಇದು ಜಾರಿಯಲ್ಲಿದೆ. ನಾನು ನೋಡಿದ ಉದಾಹರಣೆ ಎಂದರೆ, ನಮ್ಮ ಊರಿನಲ್ಲಿ ಇನ್ನು ಕೆಳವರ್ಗದವರಿಗೆ ದೇವಸ್ಥಾನಕ್ಕೆ ಹೋಗುವ ಹಕ್ಕಿಲ್ಲ, ಮನೆಯ ಒಳಗೆ ಬರುವ ಹಾಗಿಲ್ಲ. ಕೆಳವರ್ಗದವರು ಮೇಲ್ವರ್ಗದವರ ಮನೆಯಲ್ಲಿ ನೀರು ಕೇಳಿದರೆ ಎತ್ತರದಿಂದ ಅವರ ಬೊಗಸಿಗೆ ನೀರು ಹಾಕುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಈ ಜಾತಿ ಪದ್ಧತಿಯು ಹಿಂದಿನ ಕಾಲದಲ್ಲಿ ಇದಕ್ಕಿಂತ ಎಷ್ಟು ಭಯಂಕರವಾಗಿತ್ತೆಂದು ಈ ಚೋಮನ ನುಡಿ ಕಾದಂಬರಿಯು ತಿಳಿಸುತ್ತದೆ. ಈ ಕಥೆಯಲ್ಲಿ ಬರುವ ಪಾತ್ರಗಳು ಕಥಾನಾಯಕನಾದ ಚೋಮ, ಊರಿನ ದಣಿಯಾದ ಸಂಕಪ್ಪಯ್ಯ, ಮನ್ವೇಲ, ಚೋಮನ 5 ಜನ ಮಕ್ಕಳಾದ ಚನಿಯ, ಗುರುವ, ನೀಲ, ಕಾಳ ಮತ್ತು ಬೆಳ್ಳಿ. ಚೋಮನ ಹೆಂಡತಿಯು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ತೀರಿ ಹೋಗಿದ್ದಳು. ಚೋಮನಿಗೆ ಅತಿ ಪ್ರಿಯವಾದ 2 ವಸ್ತುಗಳೆಂದರೆ ಸೇಂದಿ ಮತ್ತು ದುಡಿ. ಈ ಕಾದಂಬರಿಯು ಚೋಮನ ದುಡಿ ಎಂದು ಇರಲು ಕಾರಣವೇನೆಂದರೆ, ಚೋಮನಿಗೆ ದುಃಖವಾಗಲಿ ಅಥವಾ ಸಂತೋಷವಾಗಲಿ ದುಡಿಯನ್ನ ಬಾರಿಸುತ್ತಿದ್ದನು. ಅದಕ್ಕಾಗಿಯೇ ಈ ಕಾದಂಬರಿಯನ್ನ ಚೋಮನ ದುಡಿ ಎಂದೇ ಕರೆಯಲಾಗಿದೆ. ಇನ್ನು ಕಥೆಯ ವಿಷಯಕ್ಕೆ ಬರುವುದಾದರೆ, ಈ ಕಥೆಯನ್ನ ಓದುತ್ತಾ ಹೋದಂತೆ ಚೋಮನಿಗೆ ಎದುರಾಗುವ ಕಷ್ಟಗಳು ಪ್ರತಿಯೊಬ್ಬರ ಮನ ಹಿಡಿಯುವಂತೆ ಮಾಡುತ್ತವೆ. ಈ ಕಥೆಯನ್ನ ಸಂಕ್ಷಿಪ್ತವಾಗಿ ನೋಡುವುದಾದರೆ, ಚೋಮನಿಗೆ ಒಂದು ಆಸೆ ಇತ್ತು. ಅದೇನೆಂದರೆ ತನ್ನ ಸ್ವಂತ ಭೂಮಿಯಲ್ಲಿ ವ್ಯವಸಾಯ ಮಾಡುವುದು. ಅವನ ಬಳಿ 2 ಎತ್ತುಗಳು ಕೂಡ ಇದ್ದವು. ಅವನು ಸಂಕಪ್ಪಯ್ಯನವರ ಬಳಿ, ಊರಿನ ದಣಿಯಾದ ಸಂಕಪ್ಪಯ್ಯನವರ ಬಳಿ 4-5 ರೂಪಾಯಿ ಸಾಲ ಮಾಡಿರುತ್ತಾನೆ. ಅದು ಮುಂದೆ ಬಡ್ಡಿ ಬೆಳೆದು 20 ರೂಪಾಯಿ ಸಾಲವಾಗಿರುತ್ತದೆ. ಈ ಕಾರಣದಿಂದ ಸಂಕಪ್ಪಯ್ಯನವರ ತೋಟದಲ್ಲಿ ಚೋಮನು ಕೆಲಸ ಮಾಡಬೇಕಾಗಿರುತ್ತದೆ. ಚೋಮನು ಸಂಕಪ್ಪಯ್ಯನವರ ಬಳಿ ಒಂದು ಚಿಕ್ಕ ಜಾಗವನ್ನ ಕೇಳಲಿಕ್ಕೆ ಹೋಗ್ತಾನೆ. ಆಗ ಸಂಕಪ್ಪಯ್ಯನವರು ತಾಯಿಯ ಮಾತನ್ನ ಮೀರದೆ ಜಾಗವನ್ನ ಕೊಡಲು ನಿರಾಕರಿಸುತ್ತಾರೆ. ಏಕೆಂದರೆ ಸಂಕಪ್ಪಯ್ಯನವರ ತಾಯಿಯ ಪ್ರಕಾರ ಕೆಳವರ್ಗದವರು ವ್ಯವಸಾಯ ಮಾಡಿದರೆ ಅದು ಮೇಲ್ವರ್ಗದವರಿಗೆ ಮಾಡಿದ ಅವಮಾನವೆಂಬಂತೆ ಅವರ ಒಂದು ಕಟ್ಟುಪಾಡುಗಳು ಅಥವಾ ನಿಯಮಗಳು ಅವರು ಮಾಡಿಕೊಂಡಿದ್ರು. ಒಂದು ದಿನ ಚೋಮನಿಗೆ ಹುಷಾರಿಲ್ಲದ ಕಾರಣ ತನ್ನ ದೊಡ್ಡ ಮಕ್ಕಳಾದ ಚನಿಯ ಮತ್ತು ಗುರುವನಿಗೆ ಮನೆ ಮತ್ತು ಸಾಲ ತೀರಿಸುವ ಜವಾಬ್ದಾರಿಯನ್ನ ನೀಡುತ್ತಾನೆ. ಆದರೆ ತನ್ನಿಬ್ಬರ ಮಕ್ಕಳು ಅಪ್ಪನ ಸಾಲವನ್ನ ತೀರಿಸುವ ಬದಲಾಗಿ ಕುಡಿತದ ಚಟಕ್ಕೆ ಬಿದ್ದು ಇರುವ ಸಾಲವನ್ನ ಇನ್ನೂ ಹೆಚ್ಚು ಮಾಡುತ್ತಾರೆ. ಗುರುವ ಎಂಬುವನು ಮ್ಯಾರಿ ಎಂಬ ಕ್ರೈಸ್ತ ಹುಡುಗಿಯನ್ನ ಪ್ರೀತಿಸಿ ಮದುವೆ ಆಗುತ್ತಾನೆ. ನಂತರ ಅವನು ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿ ಅವನಿಗೆ ಒಂದು ಭೂಮಿ ಕೂಡ ಸಿಗುತ್ತದೆ. ಆ ಭೂಮಿಯಲ್ಲಿ ವ್ಯವಸಾಯ ಮಾಡುತ್ತಾ ಅವನು ತಂದೆಯಿಂದ ದೂರ ಆಗ್ತಾನೆ. ಚನಿಯ ಅನಾರೋಗ್ಯಕ್ಕೆ ಒಳಪಟ್ಟು ಸರಿಯಾದ ಚಿಕಿತ್ಸೆ ಸಿಗದೆ ಈ ಕಡೆ ಸಾವನ್ನಪ್ತಾನೆ. ಚೋಮನು ಇನ್ನುಳಿದ ಮಕ್ಕಳಲ್ಲಿ ನೀಲ ಮತ್ತು ಕಾಳ ಇನ್ನೂ ಚಿಕ್ಕ ವಯಸ್ಸಿನವರು. ಈ ಕಾರಣಕ್ಕಾಗಿ ಬೆಳ್ಳಿ ಸಾಲ ತೀರಿಸಲು ಮುಂದಾಗ್ತಾಳೆ. ಚೋಮನ ಮಗಳು ಅವಳು ದೂರದ ಊರಿನ ಕಾಫಿ ತೋಟವೊಂದರಲ್ಲಿ ಕೆಲಸಕ್ಕೆ ಹೋಗ್ತಾಳೆ. ಅದರಲ್ಲಿ ತೋಟದ ರೈತರಾದ ಮನ್ವೇಲನು ಅವಳ ಮೇಲೆ ಕಾಮದ ಕಣ್ಣನ್ನಿಡ್ತಾನೆ. ಇದರಿಂದ ಏನಾಗುತ್ತೆ, ಮನ್ವೇಲನು ಬೆಳ್ಳಿಯ ಸಾಲವನ್ನು ತೀರಿಸ್ತಾನೆ. ಆ ಬೆಳ್ಳಿಯ ಸಾಲವನ್ನು ತೀರಿಸಿ ಮನೆಗೆ ಬಂದಾಗ ನಿಜ ಸಂಗತಿಯನ್ನು ಅರಿಯದ ಚೋಮನು ತನ್ನ 2 ಗಂಡು ಮಕ್ಕಳಿಂದಾಗದ ಕೆಲಸವನ್ನ ತನ್ನ ಮಗಳು ಮಾಡಿದಳೆಂದು ಕುಣಿದು ಕುಪ್ಪಳಿಸುತ್ತಾನೆ. ದುಡಿಯನ್ನ ಬಾರಿಸುತ್ತಾ ತನ್ನ ಮಕ್ಕಳೊಂದಿಗೆ ಕುಣಿಯುತ್ತಾನೆ. ಹೀಗೆ ಸಂತೋಷದಿಂದ ಚೋಮನು ಇರುತ್ತಾನೆ. ಒಂದು ದಿನ ನೀಲ ಮತ್ತೆ ಕಾಳ ಎಂಬುವರು ಕೆರೆಯಲ್ಲಿ ಸ್ನಾನ ಮಾಡಲು ಹೋಗಿರುತ್ತಾರೆ. ಅಲ್ಲಿ ನೀಲ ಎಂಬುವನು ನೀರಿನಲ್ಲಿ ಮುಳುಗ್ತಾ ಇರ್ತಾನೆ. ಆ ಕೆರೆಯ ದಂಡೆಯ ಸುತ್ತಲೂ ಮೇಲ್ವರ್ಗದವರು ಇರ್ತಾರೆ. ಆದ್ರೂ ಕೂಡ ಅವನನ್ನ ಕಾಪಾಡಲು ಯಾರು ಮುಂದಾಗುವುದಿಲ್ಲ. ಏಕೆಂದರೆ ನೀಲನು ಕೆಳವರ್ಗದ ಜಾತಿಗೆ ಸೇರಿದವನು ಎಂಬ ಒಂದೇ ಒಂದು ಕಾರಣಕ್ಕಾಗಿ ಅವನನ್ನ ಕಾಪಾಡಲು ಯಾರು ಮುಂದೆ ಬರುವುದಿಲ್ಲ. ಇಲ್ಲಿ ಒಂದು ವಿಷಯವನ್ನು ಗಮನಿಸಬಹುದು. ಏನಂದ್ರೆ, ಒಂದು ಹೆಣ್ಣಿನ ಮೈ ಮುಟ್ಟಲು ಜಾತಿ ಅಡ್ಡ ಬರಲಿಲ್ಲ, ಆದರೆ ಒಬ್ಬ ಹುಡುಗನ ಪ್ರಾಣ ರಕ್ಷಣೆಗಾಗಿ ಜಾತಿ ಅಡ್ಡ ಬರುತ್ತಂತೆ. ಹೇಗಿತ್ತು ನೋಡಿ ನಮ್ಮ ಇಂದಿನ ಸಮಾಜ. ಇಲ್ಲಿ ಚೋಮನು ಮುಂದೆ ಈ ಎಲ್ಲವನ್ನ ಕಳೆದುಕೊಂಡ ಚೋಮನು ಮುಂದೆ ಮತ ಪರಿವರ್ತನೆಗಾಗಿ ತನ್ನನ್ನು ತಾನು ಸಿದ್ಧಗೊಳಿಸಿಕೊಂತಾನೆ. ಹೋಗಿ ಗುರುವನನ್ನ ಕರೆತರಬೇಕೆನ್ನುವಂತ ವಿಚಾರ ಅವನಲ್ಲಿ ಬರುತ್ತೆ.
ಪರಿವರ್ತಿಸಿಕೊಳ್ಳುವುದು ತಪ್ಪೆಂದು ಅವನಿಗೆ ಅನಿಸುತ್ತದೆ. ಅವನು ಮರಳಿ ಮನೆಗೆ ಬರುವಾಗ ಇವನು ಮನ್ವೇಲ ಎನ್ನುವವನು ಬೆಳ್ಳಿಯನ್ನು ನೋಡಲು ಬಂದಿರ್ತಾನೆ. ಅವನು ಚೋಮನ ಮನೆಗೆ ಬಂದು ನೋಡಿದಾಗ ಮನ್ವೇಲ ಮತ್ತು ಬೆಳ್ಳಿಯು ಒಂದೇ ಚಾಪೆಯಲ್ಲಿ ಕುಳಿತಿರುವುದನ್ನು ನೋಡಿ ಚೋಮನಿಗೆ ಎಲ್ಲವೂ ಸತ್ಯ ಅರಿವಾಗುತ್ತದೆ. ತನ್ನ ಮಗಳು ಹೇಗೆ ಸಾಲ ತೀರಿಸಿದಳು ಅನ್ನುವಂಥ ಎಲ್ಲ ವಿಚಾರಗಳು ಅವನಿಗೆ ತಿಳಿಯುತ್ತೆ. ಇದರಿಂದ ಅವನು ಕೋಪಗೊಂಡು ಹುಚ್ಚನಂತೆ ವರ್ತಿಸ್ತಾನೆ. ಬೆಳ್ಳಿಗೆ ಹೊಡೆದು ಮನೆಯಿಂದ ಆಚೆ ಹಾಕ್ತಾನೆ. ನಂತರ ತಾನು ಮನೆಯೊಳಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡು ಊಟ, ನಿದ್ದೆ, ನೀರು ಎಲ್ಲವನ್ನು ಬಿಟ್ಟು ದುಡಿಯನ್ನ ಬಾರಿಸುತ್ತಾ ಸಾವಿಗೀಡಾಗ್ತಾನೆ. ಇಲ್ಲಿ ಊರಿನ ದಣಿಯಾದ ಸಂಕಪ್ಪಯ್ಯ ಅವರ ತಾಯಿ ದಡದ ಮೇಲಿದ್ದ ಮೇಲ್ವರ್ಗದವರು ತನ್ನ 5 ಜನ ಮಕ್ಕಳನ್ನ ಒಳಗೊಂಡಂತೆ ಚೋಮನ ಜೀವನದಲ್ಲಿ ಎಲ್ಲರೂ ಕತ್ತಲೆಯನ್ನ ಬಿತ್ತಿದರು. ಇದು ಚೋಮನೊಬ್ಬನ ಕಥೆಯಲ್ಲ, ಇದು ಸಾವಿರಾರು ಚೋಮರ ಕಥೆಯಾಗಿರುವಂಥದ್ದು. ಆದ್ರೆ ಅದು ಬೆಳಕಿಗೆ ಬಂದಿಲ್ಲವಷ್ಟೇ. ಇನ್ನೂ ಈ ಜಾತಿ ವ್ಯವಸ್ಥೆ ಎಷ್ಟು ಇದೆ ಅಂದ್ರೆ ಈ ಜಗತ್ತಿನಲ್ಲಿ, ಆದ್ರೆ ಅದು ಕಾಣ್ತಾ ಇಲ್ಲ. ಕೆಲವು ನಗರಗಳಲ್ಲಿ ಇದು ಇಲ್ಲದೇ ಇರ್ಬೋದು, ಆದ್ರೆ ಹಳ್ಳಿಗಳಲ್ಲಿ ಇನ್ನೂ ಜಾತಿ ವ್ಯವಸ್ಥೆ ಇದೆ, ಕಟ್ಟುಪಾಡುಗಳಿದೆ. ಈ ಹೆಣ್ಣು ಮಕ್ಕಳಿಗೆ ಅವರದ್ದೇ ಆದ ನಿಯಮಗಳನ್ನ ಮಾಡಿಕೊಳ್ತಾ ಇರ್ತಾರೆ. ಹೀಗೆ ಅನೇಕ ರೀತಿಯ ಕಟ್ಟುಪಾಡುಗಳಿವೆ. ಹೀಗೆ ಚೋಮನ ನುಡಿ ಎಂಬ ಕಾದಂಬರಿಯು ಈ ಎಲ್ಲಾ ವಿಷಯಗಳನ್ನ ಒಳಗೊಂಡಿದೆ ಎಂದು ಹೇಳುತ್ತಾ ನನ್ನ ಒಂದು ಮಾತಿಗೆ ವಿರಾಮ ನೀಡುತ್ತೇನೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ವಿದ್ಯಾರ್ಥಿನಿಯಾದರೂ ಯಾವುದೇ ಹಿಂಜರಿಕೆ ಇಲ್ಲದೆ ಬಹಳಷ್ಟು ಸ್ಪಷ್ಟವಾಗಿ ಸುಂದರವಾಗಿ ಪುಸ್ತಕವನ್ನು ಪ್ರಸ್ತುತಪಡಿಸಿದ ಅಮರೇಶ್ ಇವರಿಗೆ ಗ್ರಂಥಾಲಯ ವಿಭಾಗ ಮತ್ತು ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಪ್ರಾಂಶುಪಾಲರಾಗಿ ಅಮರೇಶ್ ಇವರಿಗೆ ಕಿರುಕಾಣಿಕೆ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕು ವಿನಂತಿಸುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಅಮರೇಶ್ ಫಸ್ಟ್ ಆದರೂ ಕೂಡ ಪುಸ್ತಕವನ್ನು ಬಹಳ ಕೂಲಂಕುಷವಾಗಿ ಓದಿ ಅದನ್ನು ನಮ್ಮ ಎದುರು ಪ್ರಸ್ತುತಪಡಿಸಿದ್ದಾನೆ. ಅವರಿಗೆ ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸುಮಾರು ವರ್ಷದಿಂದ ನಾನು ನೋಡ್ತಾ ಬಂದ ಹಾಗೆ BA ವಿದ್ಯಾರ್ಥಿಗಳು ಪುಸ್ತಕ ಪ್ರೀತಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರ್ತಾರೆ. ಹೆಚ್ಚಿನ BA ವಿದ್ಯಾರ್ಥಿಗಳು ಪುಸ್ತಕ ಪ್ರೀತಿಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಹ್ಯುಮ್ಯಾನಿಟೀಸ್ ಮಾನವಿಕ ವಿಭಾಗದ ಒಂದು ಪುಸ್ತಕವನ್ನು ತಗೊಳ್ಳೋದು ಹೇಗೆ, ಓದುವುದು ಹೇಗೆ, ಅದನ್ನು ಪ್ರೆಸೆಂಟೇಷನ್ ಮಾಡೋದು ಹೇಗೆ, ಅದಕ್ಕಿಂತಲೂ ಮಿಗಿಲಾಗಿ ಇಷ್ಟು ದೊಡ್ಡ ಲೈಬ್ರರಿಯಲ್ಲಿ ಇರುವಂತಹ ಪುಸ್ತಕಗಳನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಎನ್ನುವಂತಹ ಒಂದು ಪ್ರಜ್ಞೆ ಅವರ ಹತ್ರ ಇದೆ ಅಂತ ನಾನು ಮನಗಂಡಿದ್ದೆ. ಅದನ್ನು ಇನ್ನು ಉಳಿದ ವಿದ್ಯಾರ್ಥಿಗಳು ಕೂಡ ಮುಂದುವರಿಸ್ತಾ ಹೋಗಬೇಕು. ಈ ರೀತಿ ಪುಸ್ತಕ ಪ್ರೀತಿಯನ್ನು ನೀವು ಮಾಡ್ತಾ ಹೋದ ಹಾಗೆ ನಿಮ್ಮ ನಾಲೆಜ್ ಅಥವಾ ನಿಮ್ಮ ಹತ್ರ ಇರುವಂತಹ ಸ್ಟೇಜ್ ಫಿಯರ್ ಅದೆಲ್ಲ ಕಡಿಮೆ ಆಗ್ತದೆ. ನಿಮಗೆ ಒಂದು ಪುಸ್ತಕವನ್ನು ವಿಮರ್ಶೆ ಮಾಡುವಲ್ಲಿಗೆ ನೀವು ತಲುಪ್ತೀರಿ. ಆ ರೀತಿ ತಲುಪಿದಾಗ ಮಾತ್ರ ನಿಮ್ಮ ಈ ಶೈಕ್ಷಣಿಕ ಪ್ರಯಾಣಕ್ಕೆ ಒಂದು ಉತ್ತಮ ವೇದಿಕೆಯು ದೊರೆಯುತ್ತದೆ. ಅಲ್ಲದೆ ಅದರಲ್ಲಿ ನೀವು ಅಭಿವೃದ್ಧಿಯನ್ನು ಕಾಣ್ತೀರಿ. ಬರೇ ಕ್ಲಾಸಿಗೆ ಬರುವುದು ಅಥವಾ ಬರೇ ಕ್ಲಾಸಲ್ಲಿ ಮಾಡಿದಂತಹ ವಿಷಯಗಳನ್ನು ಮನವರಿಕೆ ಮಾಡಿಕೊಂಡು ಎಕ್ಸಾಮ್ಗೆ ಬರೋದು, ಒಳ್ಳೆ ಮಾರ್ಕನ್ನು ಗಳಿಸುವುದು ಮಾತ್ರವಲ್ಲ, ಅದರ ಜೊತೆಗೆ ಇಂತಹ ಕೆಲಸಗಳನ್ನು ನೀವು ಮಾಡಿದಾಗ ನಿಮ್ಮ ಸ್ಕಿಲ್ ಅಥವಾ ನಿಮ್ಮ ನಾಲೆಜ್ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ನಿಮಗೆ ಆ ಪುಸ್ತಕದ ಬಗ್ಗೆ ಪ್ರೀತಿ ಕೊಡ್ತಾರೆ. ಆ ಪುಸ್ತಕವನ್ನು ಬರೀ ಪುಸ್ತಕದಲ್ಲಿ ಏನಿದೆ ಅಂತ ಓದಿಕೊಂಡು ಹೋಗಲಿಲ್ಲ, ಅದನ್ನು ವಿಮರ್ಶೆ ಕೂಡ ಮಾಡಿದೆ. ಚೋಮನ ನುಡಿ ಒಂದು ಬಹಳ ಮುಖ್ಯವಾದಂತಹ ಒಂದು ಕಾದಂಬರಿ ಆಗಿರ್ತದೆ. ಆ ಚೋಮನ ನುಡಿಯಲ್ಲಿ 2 ವರ್ಗದ ಜನರ ಯಾವ ರೀತಿ ಆ ಕ್ಲಾಶ್ ಇರ್ತದೆ ಅಥವಾ ಯಾವ ರೀತಿ ಸಂಘರ್ಷ ನಡೆಯುತ್ತದೆ ಅದನ್ನು ಕಾರಂತರು ಬಹಳ ಚೆನ್ನಾಗಿ ಆ ಕಾಲದ ನೆನಪನ್ನು ಮಾಡಿಸ್ತಾರೆ. ಈಗ ನಾವು ಕೂಡ ಚಿಕ್ಕದಿರುವಾಗ ಅಂತಹ ಇದು ಇತ್ತು, ಅಂದ್ರೆ ಅವರನ್ನು ಮನೆ ಒಳಗೆ ಬಿಡುವುದಿಲ್ಲ ಅಂತದೆಲ್ಲ ವಿಷಯ ಇತ್ತು. ಆದ್ರೆ ಈಗ ಯಾವ ರೀತಿ ಪರಿವರ್ತನೆ ಆಗ್ತಾ ಬಂದಿದೆ ಎನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಆ ಕಾಲದಲ್ಲಿ ಹೇಗೆ ಇತ್ತು, ಈ ಕಾಲದಲ್ಲಿ ಹೇಗೆ ಇದೆ, ಯಾವ ರೀತಿ ಈ ಮೇಲ್ವರ್ಗದವರು ಕೆಳವರ್ಗದವರು ಎನ್ನುವಂತಹ ಆ ಡಿಸ್ಕ್ರಿಮಿನೇಷನ್, ಆ ಶೋಷಣೆ ಯಾವ ರೀತಿ ನಡೀತಾ ಇತ್ತು. ನಾವು ಚಿಕ್ಕದಿರುವಾಗ ಕೂಡ ಧನಿಗಳು
ಕೆಲಸ ಮಾಡಿಸುವಂಥದ್ದು. ಬೆಳಿಗ್ಗೆ ಸಾಧಾರಣ ದೀಪ ಉರಿಸಿಕೊಂಡು ಚಾ ಕುಡಿದು ಹೋಗುವಂಥದ್ದು ಕೆಲಸಕ್ಕೆ. ಬರುವಾಗ ಪುನಃ ರಾತ್ರಿ ಆಗ್ತದೆ, ದೀಪ ಇಟ್ಕೊಂಡು ಬರುವಂಥದ್ದು. ಆ ಸಿಸ್ಟಮ್ ಆವಾಗ ಕೂಡ ಇತ್ತು. ಆ ದನಿಗಳು ಯಾವ ರೀತಿ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ರು, ಆ ಏಣಿಯನ್ನು ಸ್ವಲ್ಪ ಕೊಡುವಾಗ ತಡ ಆದರೆ ಏನು ಮಾಡ್ತಾ ಇದ್ರು, ಅಥವಾ ಒಳ್ಳೆ ಬೆಳೆ ಬಂದರೆ ಏನು ಮಾಡ್ತಾ ಇದ್ರು, ಅಥವಾ ಒಂದು ಒಳ್ಳೆ ಬಾಳೆಗೊನೆ ಅವರ ನೆಟ್ಟರೆ ಅದನ್ನು ಅವರಿಗೆ ಕೊಂಡೋಗಿ ಕೊಡಬೇಕು, ಅಥವಾ ತರಕಾರಿ ಮಾಡಿದರೆ ಅದನ್ನು ಅವರಿಗೆ ಕೊಂಡೋಗಿ ಕೊಡಬೇಕು ಅಂತ ಒಂದು ಸಿಸ್ಟಮ್ ಹಿಂದಿನ ಕಾಲದಲ್ಲಿ ಇತ್ತು. ಅದರ ನಂತರ ಈ ಏಣಿ ಪದ್ಧತಿ ಹೋದ ನಂತರ, ಜಮೀನ್ದಾರಿ ಸಿಸ್ಟಮ್ ಬಂದ ನಂತರ ಯಾವ ರೀತಿ ಬದಲಾವಣೆ ಆಗ್ತಾ ಬಂತು, ಸಮಾಜದಲ್ಲಿ ಆ ಇರುವಂತ ಕಂದಕ ಅದು ಯಾವ ರೀತಿ ತೆರೆದುಕೊಂಡಿದ್ದು ಎನ್ನುವಂಥದ್ದು ಆ ಚೋಮನ ದುನಿಯಲ್ಲಿ ಈಗಲೂ ನಮಗೆ ಗೊತ್ತಾಗ್ತದೆ. ಆದ್ರಿಂದ ಅದು ಒಂದು ಬರೇ ಕಾದಂಬರಿ ಅಲ್ಲ, ಗ್ರೌಂಡ್ ರಿಯಾಲಿಟಿ ಹೇಗೆ ಇರ್ತದೆ ಎನ್ನುವಂಥದ್ದು ಆ ಚೋಮನ ದುನಿ ಪ್ರಸ್ತುತಪಡಿಸ್ತಾರೆ. ಅದರಲ್ಲಿ ಆ ದುನಿ ಎನ್ನುವಂಥದ್ದು ಮೇಲ್ವರ್ಗದ ಮತ್ತು ಕೆಳವರ್ಗದ ಜನರ ಒಟ್ಟಿಗೆ ಇರುವಂತಹ ಒಂದು ಭಿನ್ನಾಭಿಪ್ರಾಯವನ್ನು ತಿಳಿಸುವಂತಹ ಒಂದು ಕಾದಂಬರಿಯಿಂದ ನಾನು ಅನಿಸಿಕೊಂಡಿದ್ದೆ. ಆದ್ರಿಂದ ಅಂತಹ ಒಂದು ಉತ್ತಮ ಕಾದಂಬರಿಯನ್ನು ಪ್ರೆಸೆಂಟ್ ಮಾಡಿದಂತಹ ಕಾದಂಬರಿಯ ವಿಷಯ ಹೆಚ್ಚಿನವರಿಗೆ ಗೊತ್ತಿರಬಹುದು, ಆದರೆ ಅದನ್ನು ಇಲ್ಲಿ ಪ್ರಸ್ತುತಪಡಿಸುವಂತ ರೀತಿ ಅದು ಬಹಳ ಮುಖ್ಯ ಆಗ್ತದೆ. ಅದನ್ನು ಜನಾಜವ ಪ್ರಸ್ತುತಪಡಿಸಿದ್ದಾನೆ. ಆದ್ರಿಂದ ಅವರಿಗೆ ಲೈಬ್ರರಿ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದಕ್ಕೆ ಕೂಡ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಪುಸ್ತಕ ಪ್ರೀತಿಯನ್ನು ಬೆಳೆಸಬೇಕು, ಅಲ್ಲದೆ ಅದರಲ್ಲಿ ನಿಮ್ಮ ಕಾಳಜಿಯನ್ನು ತೋರಿಸಬೇಕು ಎಂದು ಹೇಳುತ್ತಾ ಎಲ್ಲ ಅಧ್ಯಾಪಕ ಮಿತ್ರರಿಗೆ ಹಾಗೂ ಈ ಕಾಲೇಜಿನ ಲೈಬ್ರೇರಿಯನ್ ಅಲ್ಲದೆ ಉಳಿದ ಸಿಬ್ಬಂದಿಗಳಿಗೆ ಎಲ್ಲರಿಗೂ ನನ್ನ ಅಭಿನಂದನೆಯನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ನಿಮ್ಮ ಅತ್ಯಮೂಲ್ಯ ಪ್ರೇರಣಾತ್ಮಕ ಮಾತುಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಪ್ರಾಂಶುಪಾಲರಲ್ಲಿ ಅಮರೇಶ್ ಇವರಿಗೆ ಕಿರುಕಾಣಿಕೆ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕು ಎಂದು ವಿನಂತಿಸುತ್ತೇನೆ. ಆಗಮಿಸಿದಂತಹ ಪ್ರಾಂಶುಪಾಲರಿಗೂ ಹಾಗೂ ಉಪನ್ಯಾಸಕ ವೃಂದದವರಿಗೂ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದಗಳು.